ಒಂದೇ ಒಂದು ಸಂಖ್ಯೆ, ಕೇವಲ ಒಂದೇ ಒಂದು ಸಂಖ್ಯೆ ಇಲ್ಲದೆ ಹೋಗಿದ್ರೆ ಇವತ್ತು ನಿಮ್ಮ ಕೈಯಲ್ಲಿ ಸ್ಮಾರ್ಟ್ಫೋನ್ ಇರ್ತಾ ಇರಲಿಲ್ಲ, ನಾವು ಚಂದ್ರನ ಮೇಲೆ ಕಾಲಿಡೋಕೆ ಆಗ್ತಾ ಇರಲಿಲ್ಲ, ಇಂಟರ್ನೆಟ್ ಇರ್ತಾ ಇರಲಿಲ್ಲ, ಈ ವಿಡಿಯೋ ಕೂಡ ನೀವು ನೋಡ್ತಾ ಇರಲಿಲ್ಲ. ಆ ಸಂಖ್ಯೆನೇ 0. ಜಗತ್ತಿನ ಇತಿಹಾಸವನ್ನೇ ಬದಲಿಸಿದ ಆ ಒಂದು ಆವಿಷ್ಕಾರದ ಹಿಂದೆ ಇದ್ದಿದ್ದು ಭಾರತೀಯ. ಪಶ್ಚಿಮದ ರಾಷ್ಟ್ರಗಳು ಇನ್ನು ಭೂಮಿ ಚಪ್ಪಟೆಯಾಗಿದೆ, ಭೂಮಿನೇ ಪ್ರಪಂಚದ ಕೇಂದ್ರ, ಸೂರ್ಯನೇ ಭೂಮಿಯನ್ನ ಸುತ್ತುತ್ತಾ ಇರೋದು ಅಂತ ಕತೆ ಕಟ್ಕೊಂಡು ಕೂತಿದ್ರು. ಆಗ ಟೆಲಿಸ್ಕೋಪ್ ಇರಲಿಲ್ಲ, ಸ್ಯಾಟಲೈಟ್ ಇರಲಿಲ್ಲ, ಅಷ್ಟೇ ಯಾಕೆ ಸರಿಯಾದ ಪೇಪರ್ ಪೆನ್ಸಿಲ್ ಕೂಡ ಇರಲಿಲ್ಲ. ಆದರೆ ಇವತ್ತಿಗೆ ಸರಿಯಾಗಿ 1500 ವರ್ಷಗಳ ಹಿಂದೆ ಇಲ್ಲೇ ಭಾರತದಲ್ಲೇ ಕೂತಿದ್ದ ಒಬ್ಬ 23 ವರ್ಷದ ಯುವಕ ಆಕಾಶವನ್ನು ನೋಡಿದ್ರು. ಯಾವುದೇ ಮಾಡರ್ನ್ ಉಪಕರಣಗಳಿಲ್ಲದೆ ಕೇವಲ ತನ್ನ ತಲೆಯಲ್ಲಿರೋ ಗಣಿತದ ಸೂತ್ರಗಳನ್ನು ಬಳಸಿ ಡಿಕ್ಲೇರ್ ಮಾಡಿದ್ರು, ಭೂಮಿ ಸ್ಥಿರವಾಗಿಲ್ಲ, ಅದು ತನ್ನ ಅಕ್ಷದ ಮೇಲೆ ತಾನೇ ತಿರುಗ್ತಾ ಇದೆ ಅಂತ. ಏನು ಗ್ರಹಣ ಅಂದ್ರೆ ರಾಹುಕೇತುಗಳ ಕಾಳಗ ಅಲ್ಲ, ಅದು ನೆರಳಿನ ಆಟ ಅಂತ ಜಗತ್ತಿಗೆ ಸಾರಿ ಹೇಳಿದ್ರು ಒಬ್ಬ ಭಾರತೀಯ. ಅವರೇ ಭಾರತ ಕಂಡ ಅತ್ಯಂತ ಶ್ರೇಷ್ಠ ಗಣಿತಜ್ಞ ಮತ್ತು ಖಗೋಳ ವಿಜ್ಞಾನಿ ಆರ್ಯಭಟ. ನ್ಯೂಟನ್, ಐನ್ಸ್ಟೀನ್ಗಿಂತ 1000 ವರ್ಷಗಳ ಮೊದಲೇ ಸೈನ್ಸ್ನ ಫೌಂಡೇಶನ್ ಹಾಕಿದ ಮಾಸ್ಟರ್ ಮೈಂಡ್ ಆರ್ಯಭಟರ ಸ್ಟೋರಿ ಇವತ್ತು ನೀವು ತಿಳ್ಕೊಳ್ಳೇಬೇಕು. ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪಾಟಲಿಪುತ್ರದ ಆ ಪರಮ ಮೇಧಾವಿ. ಸ್ನೇಹಿತರೆ, ನಾವು ಹೋಗಬೇಕಾಗಿರೋದು ಇವತ್ತಿನಿಂದ ಸುಮಾರು 1500 ವರ್ಷಗಳಷ್ಟು ಹಿಂದಕ್ಕೆ. ಅದು ಸಾಮಾನ್ಯ ಶಕೆ 476 ಅಥವಾ ಕ್ರಿಸ್ತ ಶಕ 476. ಭಾರತದಲ್ಲಿ ಗುಪ್ತ ಸಾಮ್ರಾಜ್ಯದ ಆಳ್ವಿಕೆ ನಡೀತಾ ಇತ್ತು. ಅದನ್ನ ಭಾರತದ ಸುವರ್ಣ ಯುಗ ಅಂತಾನೆ ಕರೀತಾರೆ. ಇದೇ ಟೈಮ್ನಲ್ಲಿ ಕುಸುಮಪುರ ಅಥವಾ ಇವತ್ತಿನ ಪಾಟ್ನಾ, ಪಾಟಲಿಪುತ್ರದಲ್ಲಿ ಒಬ್ಬ ಬಾಲಕನ ಉದಯ ಆಗುತ್ತೆ. ಅವರ ಬಾಲ್ಯದ ಬಗ್ಗೆ ನಮಗೆ ಸಿಕ್ಕಿರೋ ಮಾಹಿತಿ ತುಂಬಾ ಕಮ್ಮಿ. ಆದರೆ ಒಂದು ವಿಚಾರ ಕ್ಲಿಯರ್, ಅವರು ಹುಟ್ಟಿದ್ದು ಅಥವಾ ವಿದ್ಯಾಭ್ಯಾಸ ಮಾಡಿದ್ದು ಕುಸುಮಪುರದಲ್ಲಿ. ಅದು ಅಂದಿನ ಕಾಲದ ಅತಿ ದೊಡ್ಡ ಎಜುಕೇಷನ್ ಹಬ್. ನಳಂದ ಯೂನಿವರ್ಸಿಟಿಯ ಖ್ಯಾತಿ ಜಗತ್ತಿನಾದ್ಯಂತ ಹರಡಿದ್ದ ಕಾಲ. ಆರ್ಯಭಟ ಚಿಕ್ಕ ವಯಸ್ಸಲ್ಲೇ ಗಣಿತ ಮತ್ತು ಖಗೋಳ ಶಾಸ್ತ್ರದಲ್ಲಿ ಎಂಥ ಕಂಟ್ರೋಲ್ ಹೊಂದಿದ್ರು ಅಂದರೆ, ಅವರ ಬುದ್ಧಿವಂತಿಕೆಗೆ ಬೆರಗಾದ ಅಂದಿನ ರಾಜಗುರುಗಳು ಅವ್ರನ್ನ ಕುಸುಮಪುರದಲ್ಲಿರೋ ಒಂದು ಅಬ್ಸರ್ವೇಟರಿ ಅಥವಾ ಖಗೋಳ ವೀಕ್ಷಣಾಲಯಕ್ಕೆ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿಬಿಟ್ರು ಚಿಕ್ಕ ವಯಸ್ಸಲ್ಲಿ. ಚಿಕ್ಕ ವಯಸ್ಸು ಅಂದರೆ ಏನು ಏಜ್ ಗೊತ್ತಾ ಅವ್ರಿಗೆ ಅವಾಗ? ಜಸ್ಟ್ 23 ವರ್ಷ. ಇವತ್ತು 23 ವರ್ಷಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಯೋಚನೆ ಮಾಡಿ. ಆದರೆ ಆರ್ಯಭಟ ಆ ವಯಸ್ಸಲ್ಲೇ ಒಂದು ಗ್ರಂಥವನ್ನು ಬರೆದ್ರು. ಅದೇ ಜಗತ್ ಪ್ರಸಿದ್ಧ ಆರ್ಯಭಟೀಯ. ಈ ಒಂದೇ ಒಂದು ಪುಸ್ತಕ ಮುಂದಿನ 1000 ವರ್ಷಗಳ ಕಾಲ ಭಾರತೀಯ ವಿಜ್ಞಾನಕ್ಕೆ ದಿಕ್ಸೂಚಿಯಾಯಿತು. ಆರ್ಯಭಟೀಯ ಜ್ಞಾನದ ಸಾಗರ. ಸ್ನೇಹಿತರೆ, ಆರ್ಯಭಟೀಯ ಸಾಮಾನ್ಯ ಪುಸ್ತಕ ಅಲ್ಲ. ಇದರಲ್ಲಿ 121 ಶ್ಲೋಕಗಳಿವೆ. ಆದರೆ ಈ 121 ಶ್ಲೋಕಗಳಲ್ಲಿ ಅಡಗಿರೋ ವಿಜ್ಞಾನ ಇದೆಯಲ್ಲ, ಅದನ್ನು ಡಿಕೋಡ್ ಮಾಡೋಕೆ ಇವತ್ತಿನ ಸೂಪರ್ ಕಂಪ್ಯೂಟರ್ಗಳೇ ಬೇಕು. ಇದರಲ್ಲಿ ಮುಖ್ಯವಾಗಿ 4 ಭಾಗಗಳಿವೆ. ಒಂದು ಗೀತಿಕಾ ಪಾದ, ಇದು ಸಮಯವನ್ನು ಅಳೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಯುಗಗಳು, ಕಲ್ಪಗಳ ಲೆಕ್ಕಾಚಾರ ಇಲ್ಲಿದೆ. ಎರಡನೇದು ಗಣಿತ ಪಾದ, ಅಂದರೆ ಮ್ಯಾಥಮೆಟಿಕ್ಸ್, ಜಿಯೋಮೆಟ್ರಿ, ಅಲ್ಜಿಬ್ರಾ, ತ್ರಿಕೋನಮಿತಿ ಅಂದರೆ ಟ್ರಿಗ್ನೋಮೆಟ್ರಿ ಎಲ್ಲವೂ ಇದರಲ್ಲಿದೆ. ಮೂರನೇದು ಕಾಲಕ್ರಿಯಾ ಪಾದ, ಇದು ಗ್ರಹಗಳ ಚಲನೆ ಬಗ್ಗೆ ಮಾತನಾಡುತ್ತೆ. ಮತ್ತು 4ನೇದು ಗೋಲಪಾದ, ಅಂದರೆ ಭೂಮಿ ಮತ್ತು ಆಕಾಶದ ರಚನೆ ಹೇಗಿದೆ ಅನ್ನೋದ್ರ ಬಗ್ಗೆ ವಿವರಣೆ. ಆಗಿನ ಕಾಲಕ್ಕೆ ಯಾವುದೇ ಕ್ಯಾಲ್ಕುಲೇಟರ್ ಇಲ್ಲದೆ ಇಷ್ಟೊಂದು ನಿಖರವಾದ ಲೆಕ್ಕಾಚಾರಗಳನ್ನು ಅವರು ಹೇಗೆ ಮಾಡಿದ್ರು ಅನ್ನೋದೇ ಇವತ್ತಿಗೂ ಒಂದು ದೊಡ್ಡ ವಿಸ್ಮಯ. ಅವರು ಬರೀ ಸೂತ್ರಗಳನ್ನು ಬರಿತಾ ಇರಲಿಲ್ಲ, ಅದನ್ನು ಕವಿತೆಯ ರೂಪದಲ್ಲಿ ಬರೆದ್ರು. ನೆನಪಿಟ್ಟುಕೊಳ್ಳೋಕೆ ಸುಲಭ ಆಗಲಿ ಅಂತ ಇಡೀ ಗಣಿತವನ್ನೇ ಒಂದು ಕಾವ್ಯದಂತೆ ಸಂಯೋಜಿಸಿದ್ರು. ಭೂಮಿ ಚಪ್ಪಟೆಯಲ್ಲ, ಅದು ತಿರುಗ್ತಾ ಇದೆ. ಇದು ಆರ್ಯಭಟರ ಅತಿ ದೊಡ್ಡ ಸಾಧನೆ. ಆ ಕಾಲದ ಜನ ಏನಂತ ನಂಬಿದ್ರು ಗೊತ್ತಾ ನಿಮಗೆ? ಭೂಮಿ ನಿಂತಿದೆ, ಆಕಾಶದಲ್ಲಿರೋ ಸೂರ್ಯ, ಚಂದ್ರ, ನಕ್ಷತ್ರಗಳು ನಮ್ಮನ್ನ ಸುತ್ತಾ ಇವೆ ಅಂತ. ಯಾಕಂದರೆ ಕಣ್ಣಿಗೆ ಕಾಣೋದು ಹಾಗೆ ಅಲ್ವಾ? ಬೆಳಿಗ್ಗೆ ಸೂರ್ಯ ಹುಡ್ತಾನೆ, ಸಂಜೆ ಮುಳುಗ್ತಾನೆ ಅಲ್ವಾ? ಹಾಗೆ ಅನ್ಕೊಳ್ಳೋದಲ್ಲ ನಾವು, ಸೂರ್ಯನೇ ಓಡಾಡ್ತಿರೋದು ಅಂತ ಕಾಮನ್ ಸೆನ್ಸ್ ಹೇಳ್ತಾ ಇತ್ತು ಆಗಿನ ಜನರಿಗೆ. ಆದರೆ ಆರ್ಯಭಟ ಸಾಮಾನ್ಯ ಅಲ್ಲ, ಸಾಮಾನ್ಯರಂತೆ ಮಾತಾಡೋಕ್ಕೆ ಕಾಮನ್ ಅಲ್ಲ. ಅವರು ಎಕ್ಸ್ಟ್ರಾರ್ಡಿನರಿ. ಅದನ್ನು ಪ್ರಶ್ನೆ ಮಾಡಿದ್ರು. ಅವರೊಂದು ಸಿಂಪಲ್ ಉದಾಹರಣೆ ಕೊಟ್ಟರು. ಒಬ್ಬ ಮನುಷ್ಯ ದೋಣಿಯಲ್ಲಿ ವೇಗವಾಗಿ ಹೋಗ್ತಿದ್ರೆ ಅವರಿಗೆ ದಡದಲ್ಲಿರೋ ಮರಗಳು, ಬೆಟ್ಟಗಳು ಹಿಂದಕ್ಕೆ ಓಡದಂಗೆ ಕಾಣುತ್ತಲ್ವಾ? ಆದರೆ ನಿಜವಾಗ್ಲೂ ಮರಗಳು ಓಡ್ತಾ ಇದ್ದಾವ? ಇಲ್ಲ ಅಲ್ವಾ? ದೋಣಿಯಲ್ಲಿ ಹೋಗ್ತಿರೋ ಮನುಷ್ಯ ಮುಂದಕ್ಕೆ ಹೋಗ್ತಿರೋದಲ್ವಾ? ಅದೇ ರೀತಿ ಭೂಮಿ ತನ್ನ ಅಕ್ಷದ ಮೇಲೆ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತಾ ಇದೆ. ಅದಕ್ಕೆ ನಮಗೆ ನಕ್ಷತ್ರಗಳು ಪೂರ್ವದಿಂದ ಪಶ್ಚಿಮಕ್ಕೆ ಹೋದ ಹಾಗೆ ಕಾಣಿಸ್ತಾ ಇದೆ ಅಂತ 1500 ವರ್ಷಗಳ ಹಿಂದೆಯೇ ಲಾಜಿಕ್ ಕೊಟ್ಟರು. ಇದನ್ನು ಭೂಭ್ರಮಣ ಅಂತ ಕರೆದ್ರು. ಕೊಪರ್ನಿಕಸ್ ಇದನ್ನು ಹೇಳೋಕೆ ಎಷ್ಟೋ ಶತಮಾನಗಳ ಆಮೇಲೆ ಬೇಕಾದವು.
ಆದರೆ ನಮ್ಮ ಆರ್ಯಭಟರು ಯಾವುದೇ ಟೆಲಿಸ್ಕೋಪ್ ಇಲ್ಲದೆ ಬರೀ ನಕ್ಷತ್ರಗಳ ಸ್ಥಾನವನ್ನು ಲೆಕ್ಕ ಇಟ್ಟುಕೊಂಡು ಸತ್ಯವನ್ನು ಕಂಡುಹಿಡಿದ್ರು. ಭೂಮಿ ಚಪ್ಪಟ ಎಲ್ಲ ಅದೊಂದು ಗೋಳ ಸ್ಫಿಯರ್ ಅನ್ನೋದನ್ನು ಸ್ಪಷ್ಟವಾಗಿ ತಮ್ಮ ಗೋಲಪಾದದಲ್ಲಿ ಬರೆದಿಟ್ರು. ಭೂಮಿಯ ಸರ್ಕಂಫರೆನ್ಸ್ ಅಥವಾ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ಅವರು ಲೆಕ್ಕ ಹಾಕಿದ್ರು. ಆರ್ಯಭಟರು ಅವತ್ತು ಕೊಟ್ಟ ಸಂಖ್ಯೆಗೂ ಇವತ್ತು ಮಾಡರ್ನ್ ಸ್ಯಾಟಲೈಟ್ಸ್ ಕೊಡೋ ಸಂಖ್ಯೆಗೂ ಜಾಸ್ತಿ ವ್ಯತ್ಯಾಸ ಇಲ್ಲ. ಇರೋ ವ್ಯತ್ಯಾಸ ಕೆಲವು ಕಿಲೋಮೀಟರ್ಗಳು ಮಾತ್ರ. ಇಡೀ ಭೂಮಿ ಸೈಜ್ನಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡಿ. ಆಕ್ಯುರಸಿ ಅಂದ್ರೆ ಇದೆ ಅಲ್ವಾ. ಗ್ರಹಣ ಅಂದ್ರೆ ರಾಹುಕೇತು ಅಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಗ್ರಹಣಗಳು. ಆಗಿನ ಕಾಲದಲ್ಲಿ ಇವತ್ತು ಕೂಡ ಕೆಲವರು ಗ್ರಹಣ ಅಂದ್ರೆ ಭಯ ಪಡ್ತಾರೆ. ರಾಕ್ಷಸರು ಸೂರ್ಯ ಚಂದ್ರರನ್ನ ನುಂಗು ಹಾಕ್ತಾ ಇದ್ದಾರೆ ಅಂತ ನಂಬ್ತಾರೆ. ಆದರೆ ಆರ್ಯಭಟರು, ನಮ್ಮ ವಿಜ್ಞಾನಿ, 1,500 ವರ್ಷಗಳ ಹಿಂದೆನೆ ಧೈರ್ಯವಾಗಿ ಅದನ್ನು ಅಲ್ಲ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಚಂದ್ರನಿಗೆ ಸ್ವಂತ ಬೆಳಕೇ ಇಲ್ಲ, ಅದು ಸೂರ್ಯನ ಬೆಳಕಿನಿಂದ ಹೊಳಿತಾ ಇದೆ ಅಷ್ಟೇ. ಯಾವಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೋ ಆಗ ಚಂದ್ರಗ್ರಹಣ ಆಗುತ್ತೆ. ಯಾವಾಗ ಚಂದ್ರ ಬಂದು ಸೂರ್ಯನನ್ನು ಮರೆ ಮಾಡ್ತಾನೋ ಆಗ ಸೂರ್ಯಗ್ರಹಣ ಆಗುತ್ತೆ. ಇಲ್ಲಿ ಯಾವುದೇ ರಾಹು ಇಲ್ಲ, ಕೇತು ಇಲ್ಲ, ಇದು ಬರೀ ನೆರಳು ಬೆಳಕಿನ ಆಟ. ಇದನ್ನು ಹೇಳೋಕೆ ಆ ಕಾಲದಲ್ಲಿ ಎಂಥ ಗಟ್ಸ್ ಬೇಕಾಗಿತ್ತು ಯೋಚನೆ ಮಾಡಿ. ಇವತ್ತು ಹೇಳಿದ್ರು ಕೂಡ ತುಂಬ ಜನ ಇದಕ್ಕೆ ಅಪ್ಸೆಟ್ ಆಗ್ತಾರೆ. 1,500 ವರ್ಷಗಳ ಹಿಂದೆ ಇದನ್ನು ಹೇಳಿದಾಗ ಅವರು ಎಂಥ ಸೊಸೈಟಿಯಲ್ಲಿದ್ದರು, ಅವ್ರಿಗೆಂಥ ಜ್ಞಾನ ಮತ್ತು ತಾಕತ್ತು ಗಟ್ಸ್ ಬೇಕಾಗಿತ್ತು ಅದನ್ನು ಹೇಳೋಕೆ ಪಬ್ಲಿಕ್ ಆಗಿ ಯೋಚನೆ ಮಾಡಿ. ಅದಕ್ಕೆ ಹೇಳೋದು ಸ್ನೇಹಿತರೆ, ಆರ್ಯಭಟ ಅವರು ಮೌಢ್ಯದ ವಿರುದ್ಧ ವಿಜ್ಞಾನದ ಕತ್ತಿಯನ್ನು ಬೀಸಿದ್ರು ಅಂತ ಹೇಳಿ ಭಾರತದಲ್ಲಿ. ಅಷ್ಟೇ ಅಲ್ಲ, ಗ್ರಹಣ ಎಷ್ಟು ಹೊತ್ತಿರುತ್ತೆ, ನೆರಳು ಎಷ್ಟು ವಿಸ್ತಾರವಾಗಿರುತ್ತೆ ಅನ್ನೋದನ್ನು ಕೂಡ ನಿಖರವಾಗಿ ಲೆಕ್ಕ ಹಾಕೋ ಫಾರ್ಮುಲಾವನ್ನು ಕೊಟ್ಟರು ನಮ್ಮ ವಿಜ್ಞಾನಿ ಆರ್ಯಭಟ. ಇವತ್ತಿಗೂ ನಮ್ಮ ಪಂಚಾಂಗಗಳಲ್ಲಿ ಗ್ರಹಣದ ಸಮಯ ನಿರ್ಧಾರ ಆಗೋದು ಆರ್ಯಭಟರ ಈ ಲೆಕ್ಕಾಚಾರದ ಆಧಾರದ ಮೇಲೆಯೇ. ಶೂನ್ಯದ ಸರದಾರ. ಈಗ ಬರೋಣ ಗಣಿತಕ್ಕೆ. ನಮಗೆಲ್ಲ ಸ್ಕೂಲ್ನಲ್ಲಿ ಪೈ ಇದರ ಬಗ್ಗೆ ಪಾಠ ಮಾಡಿರ್ತಾರೆ. ಒಂದು ವೃತ್ತದ ಸುತ್ತಳತೆಗೂ ಅದರ ವ್ಯಾಸಕ್ಕೂ ಇರೋ ಅನುಪಾತವೇ ಪೈ. ಇದರ ಬೆಲೆ 22.7 ಅಥವಾ 3.14 ಅಂತ ಕಲ್ತಿರ್ತೀವಿ. ಈ ಬೆಲೆಯನ್ನು ಅತಿ ಹೆಚ್ಚು ನಿಖರವಾಗಿ ಅಂದರೆ 4 ಡೆಸಿಮಲ್ ಪಾಯಿಂಟ್ಗಳವರೆಗೆ 3.1416 ಅಂತ ಕಂಡುಹಿಡಿದಿದ್ದು ಆರ್ಯಭಟ ಅವರು. ಗ್ರೀಕರು ಕೂಡ ಇದನ್ನು ಮಾಡೋಕೆ ಒದ್ದಾಡ್ತಾ ಇದ್ರು. ಆರ್ಯಭಟರು ಒಂದು ಸೂತ್ರವನ್ನು ಹೇಳಿದ್ರು, ಚತುರಧಿಕಂ ಶತಮಷ್ಟ ಗುಣಂ ದ್ವಾಷಷ್ಟಿ ತಥಾ ಸಹಸ್ರಾಣಾಂ ಅಂತ. ಅಂದರೆ 100ಕ್ಕೆ 4 ಸೇರಿಸಿ ಅದನ್ನು 8ರಿಂದ ಗುಣಿಸಿ ಅದಕ್ಕೆ 62,000 ಸೇರಿಸಿ ಹೀಗೆ ಒಂದು ಕಾಂಪ್ಲೆಕ್ಸ್ ಲೆಕ್ಕಾಚಾರದ ಮೂಲಕ ಪೈ ಬೆಲೆಯನ್ನು ಕೊಟ್ಟರು. ಅದಕ್ಕಿಂತ ಮುಖ್ಯವಾಗಿ ಪೈ ಅನ್ನೋದು ಒಂದು ಇರ್ರಾಷನಲ್ ನಂಬರ್, ಅಭಾಗಲಬ್ಧ ಸಂಖ್ಯೆ ಅಂತ ಅವರು ಸೂಚಿಸಿದ್ರು. ಅಂದರೆ ಅದರ ಬೆಲೆ ಕೊನೆ ಇಲ್ಲದೆ ಮುಂದುವರಿತಾನೇ ಹೋಗುತ್ತೆ ಅಂತ. ಏನು ಶೂನ್ಯ ಅಥವಾ ಝೀರೋ, ಆರ್ಯಭಟರು ಶೂನ್ಯವನ್ನು ಒಂದು ಚಿಹ್ನೆಯಾಗಿ ಬಳಸಿದ್ರು ಇಲ್ಲೋ ಅನ್ನೋದ್ರ ಬಗ್ಗೆ ಚರ್ಚೆ ಇದೆ. ಆದರೆ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಅಥವಾ ಸ್ಥಾನ ಬೆಲೆ ಪದ್ಧತಿಯನ್ನು ಜಗತ್ತಿಗೆ ಪರಿಚಯಿಸಿದ್ದು ಅವರೇ ಅನ್ನೋದ್ರ ಬಗ್ಗೆ ಅನುಮಾನ ಇಲ್ಲ. ಏಕ, ದಶ, ಶತ, ಸಾವಿರ ಅಂತ ನಾವೇನು ಹೇಳ್ತೀವಿ, ಈ ಸಿಸ್ಟಮ್ ಇಲ್ಲದೆ ಹೋಗಿದ್ರೆ ಶೂನ್ಯಕ್ಕೆ ಬೆಲೆನೇ ಇರ್ತಾ ಇರಲಿಲ್ಲ. ನೀವು ರೋಮನ್ ಅಂಕಿಗಳನ್ನು ನೋಡಿ, ಅದರಲ್ಲಿ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಬರೆಯೋದು ಎಷ್ಟು ಕಷ್ಟ. ಆದರೆ ಆರ್ಯಭಟರ ದಶಮಾನ ಪದ್ಧತಿಯಿಂದ ಗಣಿತ ಅನ್ನೋದು ಸರಳ ಆಯಿತು. ಇವತ್ತು ನಾವು ಬಳಸೋ ಕಂಪ್ಯೂಟರ್ ಕೋಡಿಂಗ್ಗೆ ಬೇಸ್ ಆಗಿರೋದು ಇದೇ ಗಣಿತ. ಜಗತ್ತಿನ ಕಣ್ಣು ತೆರೆಸಿದ ಭಾರತೀಯ. ಆರ್ಯಭಟರ ಜ್ಞಾನ ಭಾರತಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. 8ನೇ ಶತಮಾನದಲ್ಲಿ ಅರಬ್ಬರು ಭಾರತಕ್ಕೆ ಬಂದಾಗ ಅವರು ಆರ್ಯಭಟರ ಕೃತಿಗಳನ್ನು ನೋಡಿ ದಂಗಾದ್ರು. ಅವರು ತಕ್ಷಣವೇ ಇದನ್ನು ಅರೇಬಿಕ್ ಭಾಷೆಗೆ ಅನುವಾದ ಮಾಡಿದ್ರು. ಅರೇಬಿಕ್ನಲ್ಲಿ ಅದನ್ನು ಅಲ್ ಅರ್ಜ್ಬಹರ್ ಅಂತ ಕರೆದ್ರು. ಅಲ್ಲಿಂದ ಈ ಜ್ಞಾನ ಯುರೋಪ್ಗೆ ಹೋಯಿತು. ಅಲ್ಲಿ ಲ್ಯಾಟಿನ್ ಭಾಷೆಗೆ ತರ್ಜಮೆ ಮಾಡಲಾಯಿತು. ಇವತ್ತು ನಾವು ಆಲ್ಗರಿದಮ್ ಅಂತ ಏನು ಕರಿತೀವಿ, ಇದು ಮೂಲತಃ ಅರಬ್ಬರ ಅಲ್ ಖ್ವಾರಿಝ್ಮಿ ಇಂದ ಬಂತು ಅಂತ ಹೇಳ್ತಾರೆ. ಆದರೆ ಆ ಅಲ್ ಖ್ವಾರಿಝ್ಮಿ ಕಲ್ತಿದ್ದು ಭಾರತದ ಗಣಿತವನ್ನ. ಹಾಗಾಗಿ ಇವತ್ತಿನ ಮಾಡರ್ನ್ ಮ್ಯಾಥಮೆಟಿಕ್ಸ್, ಟ್ರಿಗ್ನೋಮೆಟ್ರಿ, ಅಲ್ಜಿಬ್ರಾ ಈ ಎಲ್ಲದರ ಮೂಲ ಬೇರಿರೋದು ಆರ್ಯಭಟರಲ್ಲಿ. ಸೈನ್, ಕಾಸ್, ಥೀಟಾಗಳ ಟೇಬಲ್ಸನ್ನು ಅವತ್ತೇ ಆರ್ಯಭಟ ಸಿದ್ಧಪಡಿಸಿದ್ರು. ಅವರು ಅದನ್ನು ಅರ್ಧ ಜ್ಯಾ ಅಂತ ಕರೆದ್ರು. ಜ್ಯಾ ಅಂದರೆ ಬಿಲ್ಲು ಅಥವಾ ಹಗ್ಗ ಅಂತ. ಹೋಗ್ತಾ ಹೋಗ್ತಾ ಜನ ಅದನ್ನು ಶಾರ್ಟ್ ಆಗಿ ಜ್ಯಾ ಅನ್ನೋಕೆ ಶುರು ಮಾಡಿದ್ರು. ಈಗ ಅಸಲಿ ಟ್ವಿಸ್ಟ್ ನೋಡಿ, ಅರಬ್ಬರು ಆರ್ಯಭಟರ ಗ್ರಂಥವನ್ನು ಟ್ರಾನ್ಸ್ಲೇಟ್ ಮಾಡುವಾಗ ಜ್ಯಾ ಅನ್ನೋ ಪದವನ್ನು ಹಾಗೆ ಉಳಿಸ್ಕೊಂಡ್ರು. ಆದರೆ ಸ್ವಲ್ಪ ಬದಲಾಯಿಸಿ ಜಿಬಾ ಅಂತ ಬರೆದ್ರು. ಅರಬಿಕ್ ಭಾಷೆಯಲ್ಲಿ ಸ್ವರಗಳನ್ನು ವೊವೆಲ್ಸ್ ಬರೆಯೋ ಅಭ್ಯಾಸ ಕಮ್ಮಿ, ಸೊ ಅದು ಬರೀ JB ಅಂತ ಉಳ್ಕೊಳ್ತು. ಮುಂದೆ ಅದನ್ನು ಲ್ಯಾಟಿನ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡೋರು ಬಂದರು. ಅವರು ಈ JB ಅಂದರೆ ಜೈಬ್ ಇರಬೇಕು ಅಂತ ಅಂದ್ಕೊಂಡ್ರು. ಅರೇಬಿಕ್ನಲ್ಲಿ ಜೈಬ್ ಅಂದರೆ ಏನು ಗೊತ್ತಾ, ಜೇಬು ಅಥವಾ ಮಡಿಕೆ ಅಂತ ಅರ್ಥ. ಸೊ ಅವರು ಅದನ್ನು ಲ್ಯಾಟಿನ್ ಭಾಷೆಯ ಸೈನಸ್ ಅಂತ ಟ್ರಾನ್ಸ್ಲೇಟ್ ಮಾಡಿದ್ರು. ಸೈನಸ್ ಅಂದರೆ ಲ್ಯಾಟಿನ್ನಲ್ಲಿ ಮಡಿಕೆ ಅಂತ.
ಆ ಸೈನಸ್ ಪದವೇ ಇವತ್ತು ನಾವು ಬಳಸೋ ಸೈನ್ ಆಗಿದೆ. ಅಂದ್ರೆ ಆರ್ಯಭಟ ರಾಜ್ಯ ಪ್ರಪಂಚ ಪರ್ಯಟನೆ ಮಾಡಿ ಅರಬ್ಬರ ಜೇಬು ಸೇರಿ ಕಡೆಗೆ ಸೈನ್ ಆಗಿ ನಮ್ಮ ಪುಸ್ತಕಕ್ಕೆ ಬಂದು ಸೈನ್ ತೀಟ ಆಗಿ ಕೂತಿದೆ. ಇದನ್ನೆಲ್ವಾ ಗ್ಲೋಬಲ್ ಇಂಪ್ಯಾಕ್ಟ್ ಅಂತ ಹೇಳೋದು. ನಾವ್ ಯಾಕೆ ಮರೆತು ಬಿಟ್ವಿ? ಆದ್ರೆ ಸ್ನೇಹಿತರೆ, ಬೇಸರದ ಸಂಗತಿ ಇದೆ. ಆರ್ಯಭಟರ ನಂತರ ಬಂದಂತಹ ಅನೇಕ ಕೃತಿಗಳು ನಮ್ಮ ಮೇಲಾದ ದಾಳಿಗಳಲ್ಲಿ ನಾಶ ಆದವು. ನಳಂದ ವಿಶ್ವವಿದ್ಯಾಲಯದಲ್ಲಿ ಬೆಂಕಿ ಬಿದ್ದಾಗ ತಿಂಗಳುಗಟ್ಟಲೆ ಪುಸ್ತಕಗಳು ಉರಿದ್ವು ಅಂತ ಹೇಳ್ತಾರೆ. ಅದರಲ್ಲಿ ಆರ್ಯಭಟರ ಎಷ್ಟೋ ಸಂಶೋಧನೆಗಳು ಬೂದಿಯಾಗಿ ಹೋಗಿವೆ. ನಮಗೆ ಸಿಕ್ಕಿರೋದು ಕೇವಲ ಆರ್ಯಭಟೀಯ ಮಾತ್ರ. ಆರ್ಯಭಟ ಸಿದ್ಧಾಂತ ಅಂತ ಇನ್ನೊಂದು ಪುಸ್ತಕ ಇತ್ತು ಅಂತಾರೆ, ಆದ್ರೆ ಅದಿವತ್ತು ನಮಗೆ ಲಭ್ಯ ಇಲ್ಲ. ಬ್ರಿಟಿಷರು ಬಂದ ಮೇಲೆ ಭಾರತೀಯರಿಗೆ ವಿಜ್ಞಾನ ಗೊತ್ತೇ ಇರಲಿಲ್ಲ, ಎಲ್ಲವನ್ನ ನಾವೇ ಕಲಿಸಿದ್ದು ಅಂತ ಸುಳ್ಳು ಇತಿಹಾಸ ಸೃಷ್ಟಿ ಮಾಡಿ ಹೋದ್ರು. ಆದರೆ ಸತ್ಯ ಯಾವತ್ತಿದ್ರೂ ಸತ್ಯನೇ. ಆಕಾಶದಲ್ಲಿ ಅಜರಾಮರ. 1975ರಲ್ಲಿ ಭಾರತ ಬಾಹ್ಯಾಕಾಶ ಯುಗಕ್ಕೆ ಕಾಲಿಡ್ತು ಸ್ನೇಹಿತರೆ. ಇಸ್ರೋ ತನ್ನ ಮೊದಲನೇ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಿತು. ಆ ಐತಿಹಾಸಿಕ ಉಪಗ್ರಹಕ್ಕೆ ಇಡಬಹುದಾಗಿದ್ದ ಒಂದೇ ಒಂದು ಹೆಸರು ಏನಿತ್ತು ಗೊತ್ತಾ? ಆರ್ಯಭಟ. ಭಾರತದ ಬಾಹ್ಯಾಕಾಶ ಕನಸಿಗೆ ಮೊದಲ ಬೀಜ ಬಿತ್ತಿದ್ದೇ ಅವರಲ್ವಾ, 1,500 ವರ್ಷಗಳ ಹಿಂದೆ. ಚಂದ್ರನ ಮೇಲಿರೋ ಒಂದು ಕುಳಿ ಕ್ರೇಟರ್ಗೂ ಕೂಡ ಆರ್ಯಭಟರ ಹೆಸರಿಡಲಾಗಿದೆ. ಇವತ್ತು ನಾವು ಚಂದ್ರಯಾನ, ಮಂಗಳಯಾನ ಅಂತ ಪ್ರಪಂಚದ ಟಾಪ್ ಸ್ಪೇಸ್ ಏಜೆನ್ಸಿಗಳ ಲಿಸ್ಟ್ ನಲ್ಲಿದ್ದೇವೆ. ಅದರ ಕ್ರೆಡಿಟ್ ನಮ್ಮ ಪೂರ್ವಜರು ಹಾಕಿಕೊಟ್ಟ ಈ ಭದ್ರ ಬುನಾದಿಗೆ ಸಲ್ಲಬೇಕು. ಸ್ನೇಹಿತರೆ, ಆರ್ಯಭಟರ ಜೀವನ ನಮಗೊಂದು ವಿಷಯವನ್ನ ಕಲಿಸುತ್ತೆ. ಸಾಧನೆ ಮಾಡೋಕೆ ದೊಡ್ಡ ದೊಡ್ಡ ಲ್ಯಾಬ್ಗಳು ಬೇಕಾಗಿಲ್ಲ, ಕೋಟ್ಯಂತರ ರೂಪಾಯಿ ಫಂಡಿಂಗ್ ಬೇಕಾಗಿಲ್ಲ. ಬೇಕಿರೋದು ಕುತೂಹಲ ಮತ್ತು ಪ್ರಶ್ನೆ ಮಾಡೋ ಧೈರ್ಯ. 1,500 ವರ್ಷಗಳ ಹಿಂದೆ ಕರೆಂಟ್ ಇಲ್ಲದ ಕಾಲದಲ್ಲಿ ಒಬ್ಬ ಭಾರತೀಯ ಇಡೀ ಬ್ರಹ್ಮಾಂಡದ ಗುಟ್ಟನ್ನ ರಟ್ಟು ಮಾಡಿದ್ರು ಅಂದ್ರೆ, ಇವತ್ತು ಎಷ್ಟೆಲ್ಲ ಟೆಕ್ನಾಲಜಿ ಇಟ್ಕೊಂಡಿರೋ ನಾವು ಇನ್ನೇನು ಮಾಡಬಾರ್ದು ಹೇಳಿ? ಎಲ್ಲಿಗೆ ಟ್ರೈ ಮಾಡಬೇಕು, ಏನು ಟಾರ್ಗೆಟ್ ಹಾಕೋಬೇಕು, ಏನು ಗೋಲ್ ಇಟ್ಕೋಬೇಕು ಅಲ್ವಾ? ನಮ್ಮ ಇತಿಹಾಸ ಬರೀ ರಾಜರಾಣಿಯರ ಸ್ಟೋರಿ ಅಲ್ಲ, ಅದು ವಿಜ್ಞಾನಿಗಳ, ಸಾಧಕರ ಸ್ಟೋರಿ ಕೂಡ ಹೌದು. ಆರ್ಯಭಟರ ಬಗ್ಗೆ, ಅವರ ಸಾಧನೆ ಬಗ್ಗೆ ಪ್ರತಿಯೊಬ್ಬ ಭಾರತೀಯರಿಗೂ ಗೊತ್ತಿರಬೇಕು. ಈ ಲೀಡರ್ ಸರಣಿಯ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ನಮ್ಮ ನಾಡಿನ ಈ ಹೆಮ್ಮೆಯ ಪುರುಷನನ್ನು ಪ್ರತಿಯೊಬ್ಬರಿಗೂ ತಲುಪಿಸಿ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗೋದನ್ನು ಮರಿಬೇಡಿ. ಆನಂತರ ನೀವು ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸ್ ನೋಡೋಕೆ ಶುರು ಮಾಡ್ಬೋದು, ಇನ್ಕ್ಲೂಡಿಂಗ್ ವೀಕ್ಲಿ ಬಿಸ್ನೆಸ್ ನ್ಯೂಸ್, ಸ್ಪೆಷಲ್ ವೀಡಿಯೋಸ್, ಎಕನಾಮಿಕ್ಸ್ನ ಮಿನಿ ಸೀರೀಸ್, ಕರೆಂಟ್ ಪವರ್ ಎಲ್ಲ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಇನ್ನಷ್ಟು ಲೀಡರ್ಸ್ ಬಗ್ಗೆ ಮುಂದಿನ ಎಪಿಸೋಡ್ಗಳಲ್ಲಿ ನೋಡ್ತಾ ಹೋಗೋಣ. ನಿಮಗೆ ಯಾವ ಲೀಡರ್ ಬಗ್ಗೆ ತಿಳ್ಕೋಬೇಕು ಕಾಮೆಂಟ್ ಮಾಡಿ, ನೀವು ಕೂಡ ಸಲಹೆ ಕೊಡ್ಬೋದು. ಕಾಮೆಂಟ್ ಸೆಕ್ಷನ್ ಇಸ್ ಯೋರ್ಸ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.